ದರ್ಶನ್ ಆತ್ಮಹತ್ಯೆಯ ಯತ್ನ ವದಂತಿಗೆ ತೆರೆ ಎಳೆದಿದ್ದಾರೆ ಪರಮೇಶ್ವರ್ ಅವರು. ಆ ವಿಚಾರವಾಗಿ ಅಧಿಕಾರಿಗಳ ಮೌಖಿಕ ಮಾಹಿತಿಯನ್ನ ಕೇಳಿದೆ. ಆ ರೀತಿಯಾಗಿ ಘಟನೆ ನಡೆದಿಲ್ಲ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇದರ ಹೊರತು ಇನ್ನೇನು ಕೂಡ ಇಲ್ಲ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ದರ್ಶನ್ ಆತ್ಮಹತ್ಯೆ ಯತ್ನ ವದಂತಿಗೆ ತೆರೆ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು. ಆ ವಿಚಾರವಾಗಿ ಅಧಿಕಾರಿಗಳ ಮೌಖಿಕ ಮಾಹಿತಿಯನ್ನ ಕೂಡ ಕೇಳಿದ್ದೆ. ಆ ರೀತಿಯಾಗಿ ಘಟನೆ ನಡೆದಿಲ್ಲ ಹೀಗಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಹಂಗೆಲ್ಲ ಏನಿಲ್ಲ, ಸುಳ್ಳು ವದಂತಿಗಳವೆಲ್ಲ. ಇದರ ಹೊರತು ಇನ್ನೇನು ಕೂಡ ಇಲ್ಲ ಅಂತ ಹೇಳಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ನಾನು ಕೂಡ ಮಾಹಿತಿ ಪಡ್ಕೊಂಡೆ, ಏನು ಆತ್ಮಹತ್ಯೆ ಯತ್ನ ಅನ್ನುವಂಥ ವದಂತಿಗಳಿತ್ತು. ಸೊ ಅದರ ಮೌಖಿಕವಾದಂಥ ಮಾಹಿತಿಯನ್ನು ಕೂಡ ಕೇಳಿದ್ದೆ. ನಾನು ಅಧಿಕಾರಿಗಳ ಹತ್ರ ಮಾತನಾಡಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡೆ. ಬಟ್ ಆ ಥರ ಏನೂ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ ಒಂದು ಗಾಸಿಪ್ ಹಬ್ಬಿತ್ತು, ಒಂದು ವದಂತಿ ಹಬ್ಬಿತ್ತು ಜೈಲಿನಲ್ಲಿ ಏನು ಇಲ್ಲ. ಆ ರೀತಿ ಓರಲಿ ನಾನು ಕೇಳಿದಾಗ ಆ ರೀತಿ ಯಾವುದು ಘಟನೆ ನಡೆದಿಲ್ಲ ಅಂತಕ್ಕಂಥ ಅಂಶವನ್ನ ಹೇಳಿದ್ದಾರೆ. ಅದಕ್ಕೆ ಬಿಟ್ರೆ ಮುಂದೆ ಏನು ಬೇರೆ ವಿಚಾರಗಳು ಇಲ್ಲ. ದರ್ಶನ್ ವಿಚಾರದಲ್ಲಿ ಸರ್ ಒಂದು ಗಾಸಿಪ್ ಹಬ್ಬಿತ್ತು, ಒಂದು ವದಂತಿ ಹಬ್ಬಿತ್ತು ಜೈಲಿನಲ್ಲಿ ಏನು ಇಲ್ಲ. ಆ ರೀತಿ ಓರಲಿ ನಾನು ಕೇಳಿದಾಗ ಆ ರೀತಿ ಯಾವುದು ಘಟನೆ ನಡೆದಿಲ್ಲ ಅಂತಕ್ಕಂಥ ಅಂಶವನ್ನ ಹೇಳಿದ್ದಾರೆ. ಅದಕ್ಕೆ ಬಿಟ್ರೆ ಮುಂದೆ ಏನು ಬೇರೆ ವಿಚಾರಗಳು ಇಲ್ಲ. ದರ್ಶನ್ ವಿಚಾರದಲ್ಲಿ ಸರ್ ಈ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್, ದರ್ಶನ್ ಅವರ ಆತ್ಮಹತ್ಯೆ ಯತ್ನ ವದಂತಿಗೆ ಯಾವ ರೀತಿಯಾಗಿ ತೆರೆ ಎಳೆದಿದ್ದಾರೆ ಪರಮೇಶ್ವರ್ ಅವರು, ಏನಿದೆ ಮಾಹಿತಿ? ಉಸ್ಮಾನ್, ಪ್ರಮುಖವಾಗಿ ಪರಪ್ಪನಗರದಲ್ಲಿ ಇರ್ತಕ್ಕಂತ ದರ್ಶನ್ ಅವರಿಗೆ ಬಹಳಷ್ಟು ಒಂದು ಮಾನಸಿಕವಾಗಿ ಅವರು ನೊಂದಿದ್ದಾರೆ. ಜೊತೆಗೆ ಅವ್ರಿಗೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಕೊಡ್ತಾ ಇಲ್ಲ. ಹಾಸಿಗೆ ದಿಂಬು ಕೇಳ್ತಾ ಇದ್ರು, ಅದಕ್ಕೂ ಕೂಡ ಕೊಡ್ತಾ ಇಲ್ಲ. 4 ಗೋಡೆಗಳ ಮಧ್ಯೆ ಇದ್ದು ಬಹಳಷ್ಟು ಒಂದು ಜಿಗುಪ್ಸೆಗೊಂಡಿದ್ದಾರೆ ಅನ್ನೋ ಒಂದು ಮಾತುಗಳೆಲ್ಲ ಕೇಳ್ಪಡ್ತಾ ಇತ್ತು. ಜೊತೆಗೆ ದರ್ಶನ್ ಅವರು ಇದೆಲ್ಲದರಿಂದ ಬೇಸತ್ತು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರಗಳು, ವದಂತಿಗಳು ಕೂಡ ಗಟ್ಟಿಯಾಗಿ ಕೇಳ್ಪಡ್ತಾ ಇತ್ತು. ಇವತ್ತು ಇದ್ರ ಬಗ್ಗೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಆ ತರದ್ದು ಯಾವುದೇ ರೀತಿಯ ಘಟನೆ ನಡೆದಿಲ್ಲ ಅನ್ನೋ ಒಂದು ವಿಚಾರವನ್ನ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈ ವಿಚಾರ ಅವ್ರ ಗಮನಕ್ಕೂ ಕೂಡ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಈ ತರ ಎಲ್ಲ ಕೆಲವೊಂದು ವದಂತಿಗಳು ಓಡಾಡ್ತೋ ಕೂಡಲೇ ಅವರು ಹಿರಿಯ ಅಧಿಕಾರಿಗಳಿಗೆ ಕರೆ ಮಾಡಿ ಇದ್ರ ಬಗ್ಗೆ ಒಂದು ವಿವರಣೆಯನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಮೌಖಿಕವಾದಂತ ಒಂದು ಮಾಹಿತಿಯನ್ನ ಕೇಳಿದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಈ ರೀತಿಯ ಘಟನೆ ಯಾವುದು ನಡೆದಿಲ್ಲ ಅಂತ ಪರಮೇಶ್ವರ್ ಅವ್ರಿಗೆ ತಿಳಿಸಿದ್ದಾರೆ. ಇದರ ಹೊರತುಪಡಿಸಿ ಬೇರೆ ಏನು ವಿಚಾರ ನನಗೆ ಗೊತ್ತಿಲ್ಲ ಅಂತ ಪರಮೇಶ್ವರ್ ಅವ್ರಿಗೆ ಹೇಳ್ತಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಆನಂದ್.